ಹಾಯ್ ಫ್ರೆಂಡ್ಸ್, ಕಿಣಿಸುವಸರಿಯ ಎಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ವೀಕ್ಷಕರಲ್ಲೂ ನನ್ನದೊಂದು ವಿನಂತಿ. ನೀವು ಮಶ್ರೂಮ್ ತಿನ್ನೋರಿದ್ದರೆ ನಾನಿವತ್ತು ಮಾಡುವಂಥ ಮಶ್ರೂಮ್ ಗಾರ್ಲಿಕ್ ರೈಸ್ ನಾನೇ ಕಂಡುಹುಡುಕಿದ ರೆಸಿಪಿ. ನೀವು ಖಂಡಿತವಾಗಿ ಇದನ್ನೊಮ್ಮೆ ಮಾಡಿ ತಿನ್ನಲೇಬೇಕು. ಯಾಕಂದರೆ ಅತ್ಯದ್ಭುತವಾದಂಥ ಒಂದು ರುಚಿ ಕೊಡುವಂಥ ರೆಸಿಪಿ. ಹಾಗೆ ಕಲರ್ ಕೂಡ ಅಷ್ಟೇ ಸಖತ್ತಾಗಿದೆ, ಟೇಸ್ಟಿಯಾಗಿದೆ. ಸ್ವರ್ಗ ಅಂತ ಹೇಳ್ಬೋದು. ತುಂಬಾ ಸಿಂಪಲ್ ಆಗಿರುವಂಥದ್ದು. ತುಂಬ ತರಕಾರಿ ಎಲ್ಲ ಏನು ಹಾಕಿ ಮಾಡಲಿಕ್ಕಿಲ್ಲ. ಸ್ವಲ್ಪ ಬಗೆಯ ತರಕಾರಿ, ಸೆಲೆಕ್ಟೆಡ್ ಐಟಮ್ಸ್ ಹಾಕಿ ಮಾಡುವಂಥ ಈ ರೆಸಿಪಿ ತುಂಬಾ ರುಚಿಯಾಗಿರುವಂಥದ್ದು. ಹಾಗಾದರೆ ಬನ್ನಿ, ಕಿಣಿಸುವಸರಿ ಯೂಟ್ಯೂಬ್ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹಾಗಾದರೆ ಇವಾಗಿನ ವಿಡಿಯೋವನ್ನು ಶುರು ಮಾಡುವ. ಮಶ್ರೂಮ್ ಗಾರ್ಲಿಕ್ ರೈಸ್ ಮಾಡಲಿಕ್ಕೆ ನಾನಿಲ್ಲಿ 1 ಪ್ಯಾಕೆಟ್ ಮಶ್ರೂಮನ್ನು ತಗೊಂಡಿದ್ದೇನೆ. ಹಾಗೆ 1 ಗ್ಲಾಸ್ ಸೋನಾ ಮಸೂರಿ ಅಕ್ಕಿ ಹಾಕಿ ಮಾಡೋದು. ಅದಕ್ಕೆ ಮೊರಾಟಿ ಮೊಗ್ಗೊಂದು ಸಣ್ಣ ತುಂಡು ಚಕ್ಕೆ, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 7-8 ಎಸಳು ಬೆಳ್ಳುಳ್ಳಿ, ಅದೇ ರೀತಿ 2 ಹಸಿಮೆಣಸಿನಕಾಯಿ, 1 ಹಿಡಿಯಷ್ಟು ಗೇರು ಬೀಜ ತುಂಡುಗಳು. ಮೊದಲಿಗೆ ಮಿಕ್ಸಿ ಜಾರಲ್ಲಿ ಪುದೀನ ಮತ್ತು ಈ ಕೊತ್ತಂಬರಿ ಸೊಪ್ಪನ್ನು ಚೆಂದ ಮಾಡಿ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಅದೇ ರೀತಿ ಚಕ್ಕೆ ಮತ್ತು ಈ ಮೊರಾಟಿ ಮೊಗ್ಗು 1 ತುಂಡು ತಗೊಂಡದ್ದು ಅದನ್ನು ಹಾಕ್ತಾ ಇದ್ದೇನೆ. ಹಾಗೆ ಗೇರು ಬೀಜ, 2 ಹಸಿಮೆಣಸಿನಕಾಯಿ, 1 7-8 ಎಸಳು ಬೆಳ್ಳುಳ್ಳಿ, 1 ಹಿಡಿಯಷ್ಟು ಈ ಗೇರು ಬೀಜವನ್ನು ಹಾಕಿ ನುಣ್ಣಗಿನ ಪೇಸ್ಟನ್ನು ಮಾಡ್ಕೊಂಡು ಬರಬೇಕು. ಸ್ವಲ್ಪ ನೀರು ಹಾಕಿದರೆ ಸಾಕು. ಈ ಪೇಸ್ಟೇ ಅತ್ಯದ್ಭುತವಾದದ್ದು. ಬರೀ ಈ ಮಸಾಲ ಹಾಕಿ ಮಶ್ರೂಮ್ ಹಾಕಿಯೇ ತಿನ್ಬೋದು, ಯಾವುದಾದ್ರೂ ಗ್ರೇವಿ ಥರ. ಅದು ಕೂಡ ತುಂಬ ಚೆನ್ನಾಗಿರ್ತದೆ ಹಾಗೆಯೇ ತಿನ್ನಲಿಕ್ಕೆ ಕೂಡ. ನೋಡಿ, ಇದಕ್ಕೆ ಒಂದು ಎಕ್ಸ್ಟ್ರಾ ಅಂದರೆ ಸ್ಪ್ರಿಂಗ್ ಆನಿಯನ್ ಒಂದು ಹಾಕಿದರೆ ಒಳ್ಳೆಯದಾಗ್ತದೆ. ನೀವು ಹಾಕದಿದ್ದರೂ ತಂದದಿಲ್ಲ ಅಂದರೆ ಎಲ್ಲ ಪರವಾಗಿಲ್ಲ, ಹಾಕಲೇಬೇಕಂತ ಏನು ಕಂಪಲ್ಸರಿ ಇಲ್ಲ ಅದರಲ್ಲಿ. ಓಕೆ, ಈಗ ಮೊದಲಿಗೆ ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ. 1 ಸ್ಪೂನಷ್ಟು ಜೀರಿಗೆ, 2 ಪಲಾವ್ ಎಲೆ, ಹಾಗೆ 1 ಹಿಡಿಯಷ್ಟು ಗೇರು ಬೀಜ ಒಗ್ಗರಣೆಯಲ್ಲಿ ಇಲ್ಲಿ ಕೂಡ ಹಾಕಿದ್ದೇನೆ. ಹಾಗೆ ಸ್ಪ್ರಿಂಗ್ ಆನಿಯನ್ನ ನಾನು ಗಿಡವನ್ನು ಇಲ್ಲೇ ಕಟ್ ಮಾಡಿ, ಅದರಲ್ಲಿ ಈರುಳ್ಳಿ ಇರ್ತದಲ್ಲ ಕೊನೆಯಲ್ಲಿ, ಅದು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಕೊನೆಯಲ್ಲಿ ಹಾಕ್ತಾರೆ ಯೂಶ್ವಲಿ ಡಿಶಸಲ್ಲಿ, ಇದರಲ್ಲಿ ಇವಾಗಲೇ ಹಾಕ್ತಾ ಇದ್ದೇನೆ. ಹಾಗೆ 5-6 ಲವಂಗ, ಇದನ್ನು ಕೂಡ ಇದರಲ್ಲಿ ಇವಾಗಲೇ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಈ ಮಶ್ರೂಮ್ ರೈಸ್ ಮಾಡಲಿಕ್ಕೆ ನನಗೆ ಐಡಿಯಾ ಬಂದದ್ದು ಯಾವ ರೀತಿ ಅಂತ ಹೇಳಿದರೆ, ನನ್ನ ಮಕ್ಕಳು ಸ್ಕೂಲಿಂದ ಸಂಜೆ ಆಷಾಢ ದ್ವಾದಶಿಯ ದಿನ ಹಬ್ಬ ಅಂತ ಹೇಳಿ ಬಗೆಯ ಅಡುಗೆ ಎಲ್ಲ ಮಾಡಿದ್ದೆ. ಗುಂಡ ಇತ್ತು, ಅದೇ ರೀತಿ ಅನ್ನ ಇತ್ತು, ಊಟ ಮಾಡಿ ಅಂತ ಹೇಳಿದೆ. ಅದು ಬೇಡಮ್ಮ, ನಮಗೆ ಮಶ್ರೂಮ್ ರೈಸ್ ಮಾಡಿಕೊಡು ಅಂತ ಹೇಳಿದರು. ಮಶ್ರೂಮ್ ನಮ್ಮ ಅಂಗಡಿಯಿಂದ ನನ್ನ ಹಸ್ಬೆಂಡ್ ತಂದು ಯಾವಾಗಲೂ 1-2 ಪ್ಯಾಕೆಟ್ ಫ್ರಿಜ್ಜಲ್ಲಿ ಇಡ್ತಾರೆ. ಹಾಗೆ ಅದು ರೆಡಿ ಇರ್ತದೆ. ಹಾಗೆ ಮಶ್ರೂಮ್ ಪಲಾವ್ ಮಾಡಲಿಕ್ಕೆ ಹೋದರೆ ಮೊಸರು ಬಜ್ಜಿ ಪುನಃ ಮಾಡಬೇಕು. ಅದಕ್ಕೆ ನಾನೇ ಒಂದು ಕಂಡುಹುಡುಕಿದಂಥ ರೆಸಿಪಿ ಇದು, ಮಶ್ರೂಮ್ ರೈಸ್ ಮಾಡುವ ಅಂತೇಳಿ. ಈಗ ನೋಡಿ, ಪೇಸ್ಟ್ ನುಣ್ಣಗಿನ ಮಸಾಲೆ ರೆಡಿಯಾಗಿದೆಲ್ಲ, ಇದನ್ನು ಹಾಕಿ ಒಳ್ಳೆ ಫ್ರೈ ಮಾಡ್ಕೊಳ್ಬೇಕು ಮಸಾಲೆಯನ್ನು. ಅದೇ ರೀತಿ ಈ ಮಿಕ್ಸಿ ಜಾರ್ ಸ್ವಲ್ಪ ತೊಳೆದಂಥ ನೀರು, ಒಂದು ಅರ್ಧ ಗ್ಲಾಸ್ ಎಷ್ಟಿರ್ಬೋದು, ಅದನ್ನು ಕೂಡ ಹಾಕಿ ಸ್ವಲ್ಪ ಇದು ಕುದಿ ಬರಬೇಕು. ಮಸಾಲೆ ಹಸಿ ವಾಸನೆ ಹೋಗೋ ತನಕ ಅದರಲ್ಲಿ ಚಂದ ಬೇಯಬೇಕು. ಅಂದರೆ ಹಸಿ ಇದು ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಲ್ಲ ರುಬ್ಬುವಾಗ. ಇವಾಗ ಇಲ್ಲಿ ಮಶ್ರೂಮ್ ತಗೊಂಡದ್ದು ಒಂದು 4-5 ಸಲ ಅದನ್ನಾದರೂ ಇಡೀ ಮಶ್ರೂಮನ್ನು ನಾನು ತೊಳೆದಿದ್ದೇನೆ. ಯಾಕಂದರೆ ಅದರಲ್ಲಿ ಫುಲ್ಲು ಧೂಳಿರ್ತದೆ. ಆಮೇಲೆ ಇದನ್ನು ಕಟ್ ಮಾಡಿ ಕೂಡ ನಾನು ಸ್ವಲ್ಪ ಅರಶಿನ ಹಾಕಿ ಇನ್ನೊಮ್ಮೆ ನೀರಲ್ಲಿ ತೊಳೆದು ತಂದಿದ್ದೇನೆ. ಇವಾಗ ಮಶ್ರೂಮನ್ನು ಈ ಕುದಿ ಬರ್ತಾ ಇರುವಂಥ ಮಸಾಲೆಯಲ್ಲಿ ನೋಡಿ, ಮಸಾಲೆದೊಂದು ಟೆಕ್ಸ್ಚರ್ ನೋಡಿ ಅಂತ, ಎಷ್ಟು ಕ್ರೀಮಿ ಆಗಿದೆ. ಯಾಕಂದರೆ ಗೇರು ಬೀಜ ಎಲ್ಲ ಹಾಕಿ ರುಬ್ಬಿರುವಂಥದ್ದಲ್ಲ ಮಸಾಲೆ. ಹಾಗೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಇರುವಂಥ ಈ ಮಸಾಲೆಗೆ ಮಶ್ರೂಮನ್ನು ಹಾಗೆಯೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದೇ ಒಂದು ಗ್ರೇವಿ ಥರ ಮಾಡಿಕೊಂಡು ಈ ಜೀರಾ ರೈಸಿಗೆಲ್ಲ ಮಾಡ್ಕೊಂಡು ತಿನ್ಬೋದು. ಅಷ್ಟು ತುಂಬ ಚೆನ್ನಾಗಿರ್ತದೆ. ಉಪ್ಪು ಒಂದು ಹಾಕಿದರೆ ಆಯಿತು. ಅದೇ ರೀತಿ ಬೇಕಂದರೆ ನೀವು ಈ ಮಶ್ರೂಮ್ ಗಾರ್ಲಿಕ್ ರೈಸ್ ಇದಕ್ಕೆ ನೀವು ಹಸಿ ಬಟಾಣಿ ಬೇಕಾದರೂ ಹಾಕ್ಬೋದು. ಮಶ್ರೂಮ್ ನಾವು ಹಾಕಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ನೀರು ಬಿಡ್ತದೆ ಅದು ಬೇಯ್ತಾ ಬರುವಾಗ. ಹಾಗೆ ಅದು ಸ್ವಲ್ಪ ನೀರೆಲ್ಲ ಕಡಿಮೆ ಆಗೋ ತನಕ ಸ್ವಲ್ಪ ಇದನ್ನು ಹಾಗೆ ಸಣ್ಣ ಉರಿಯಲ್ಲಿ ಬಾಡಿಸ್ಕೊಳ್ತಾ ಇರಬೇಕು. ಇವಾಗ ಇಲ್ಲಿ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ತಾ ಇದ್ದೇನೆ. ಅದೇ ರೀತಿ 1 ಗ್ಲಾಸ್ ನಾನು ಸೋನಾ ಮಸೂರಿ ಬೆಳ್ತಿಗೆ ಅಕ್ಕಿ ತಗೊಂಡದ್ದು, ಇದನ್ನು ಹಾಕ್ತಾ ಇದ್ದೇನೆ. ಬಾಸುಮತಿ ಅಕ್ಕಿಯಲ್ಲಿ ಕೂಡ ಮಾಡ್ಬೋದು. ಬಾಸುಮತಿ ಅಕ್ಕಿಗೆ ನೀರಿನ ಅಳತೆ ಅಂದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರು. ಸೋನಾ ಮಸೂರಿಗೆ ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತಗೊಂಡದ್ದು, 2 ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಅಕ್ಕಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಎಂತ ಗೊತ್ತುಂಟ ನೋಡಿ, ದ್ವಾದಶಿ ಎಂದು ಅಷ್ಟು ಅಡಿಗೆ ಇತ್ತು, ಆದರೂ ಮಕ್ಕಳು ಮಶ್ರೂಮ್ ರೈಸ್ ಕೇಳಿದ್ರಂತ ಅವರಿಗೆ ನಾನೇ ಹುಡುಕಿ ಒಂದು ರೆಸಿಪಿ ಮಾಡಿಕೊಟ್ಟದ್ದು ಹೇಳಿದೆ. ಹಾಗೆ ಅವತ್ತು ಗುರುವಾರ ನನಗೆ ತಿನ್ನಲಿಕ್ಕೂ ಆಗಲಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನಂತ. ಹಾಗೆ ನಾನು ಮರುದಿನ ಅಂದರೆ ನಿನ್ನೆ ಶುಕ್ರವಾರ ಇದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ. ಗುರುವಾರ ದ್ವಾದಶಿಯನ್ನು ಮಾಡಿದ ಕೊಟ್ಟಿಗೆ ಉಳಿದಿತ್ತಂತ ನಿನ್ನೆ ನಾನು ಶುಕ್ರವಾರ ನಮಗೆಲ್ಲರಿಗೆ ಗುಂಡ ಕೊಟ್ಟಿಗೆ ಉಸ್ಲಿ ಮಾಡಿದೆ. ಮಕ್ಕಳಿಗೋಸ್ಕರ ಇದೊಂದು ಮಶ್ರೂಮ್ ರೈಸ್ ಪುನಃ 2ನೇ ಸಲ ಮಾಡೋದು, ಬ್ಯಾಕ್ ಟು ಬ್ಯಾಕ್. ಹಾಗೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೇನೆ. ಅದೇ ರೀತಿ ಕಸೂರಿ ಮೇಥಿ ಸ್ವಲ್ಪ ಕ್ರಶ್ ಮಾಡಿ ಹಾಕಿದ್ದೇನೆ. ಇಷ್ಟು ಒಳ್ಳೆ ಮಾಡಿಕೊಟ್ರೆ ಮತ್ತೆ ಟೇಸ್ಟಿ ಆಗದೆ ಇರ್ತದ, ಮಕ್ಕಳು ಪುನಃ ಮಾಡಿಕೊಡು ಅಂತೇಳಿ ಕೇಳದೇ ಇರ್ತಾರ. ಇದಿಲ್ಲಿ ಇವಾಗ ಕುದಿ ಬರ್ತಾ ಇದೆ. ಸ್ವಲ್ಪ ಕುಕ್ಕರ್ ಲಿಡ್ಡನ್ನು ನಾನು ಓರೆ ಮಾಡಿ ಮುಚ್ಚಿದ್ದೆ, ಹಾಗೆ ಬೇಗ ಕುದಿ ಬಂತು. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚುವ ಸಮಯ, ಮುಚ್ಚಿ ಆಯಿತು. ಇಲ್ಲಿ ನೋಡಿ, ಎಷ್ಟು ಬೇಗ ನಾವು ಮುಚ್ಚುವಾಗಲೇ ವಿಸಿಲ್ ಇಲ್ಲಿ ಹಾಕಬೇಕಾದ್ರೆ ಅದರ ಪ್ರೆಷರ್ ಮೇಲೆ ಬಂದಾಯಿತು. ವಿಸಿಲ್ ರೆಡಿ. 1 ವಿಸಿಲ್ ಆಯಿತು, 2, 3, 4.
ಹಾಗೆ ಇಲ್ಲಿ 4 ವಿಸಿಲ್ ಆದಮೇಲೆ ಇದು ಕಂಪ್ಲೀಟ್ ಆಗಿ ಈಗ ವಿಸಿಲ್ ಎಲ್ಲ ಹೋಗಿದೆ. ಇವಾಗ ನೋಡು ಓಪನ್ ಮಾಡಿ ಯಾವ ರೀತಿಯಾಗಿದೆ ನಮ್ಮ ಮಶ್ರೂಮ್ ಗಾರ್ಲಿಕ್ ರೈಸ್ ಅಂತೇಳಿ. ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿರಲಿ, ಒಂದು ಚೂರು ಒಂದಗಳು ಕೂಡ ಬಿಡದೆ ತಿನ್ನಲಿ ಅಂತೇಳಿ ಚೀಸ್ ಕೂಡ ಹಾಕಿ ಮಾಡ್ತಾ ಇದ್ದಾನೆ. ಹಾಗೆ ಚೀಸ್ ಕೂಡ ರೆಡಿ ಇರ್ತದೆ, ಕೆಲವೊಮ್ಮೆ ತಂದಿಡ್ತೇನೆ ಎಂತಾದರೂ ಕೇಳ್ತಾ ಇರ್ತಾರಲ್ಲ ಮಾಡಿಕೊಡು ಅಂತ ಹೇಳಿ. ಮಿಲ್ಕಿ ಮಿಸ್ಟ್ ಅವ್ರದ್ದು ಚೀಸು ತುಂಬ ಚೆನ್ನಾಗಿದೆ. ಹಾಗೆ ಇದನ್ನೇ ಹಾಕಿ ಮಾಡಿಕೊಡ್ತಾ ಇದ್ದೇನೆ. ಕೊನೆಯಲ್ಲಿ ಈ ಬಿಸಿ ಬಿಸಿ ಮಶ್ರೂಮ್ ಗಾರ್ಲಿಕ್ ರೈಸಿಗೆ ಚೀಸನ್ನು ಹಾಕಿ ಮಿಕ್ಸ್ ಮಾಡಿದರೆ ಅದು ಗಳಿಗೆ ಒಳಗೆ ಮೆಲ್ಟಾಗಿ ತುಂಬಾ ರುಚಿಯಾಗಿ ಅದ್ಭುತವಾಗಿರ್ತದೆ. ಚೀಸಿಯಾದ ಮಶ್ರೂಮ್ ಗಾರ್ಲಿಕ್ ರೈಸ್. ಅದಕ್ಕೆ ಹೇಳಿದ್ದು ನೀವು ಒಮ್ಮೆ ಈ ರೆಸಿಪಿಯನ್ನು ಇದೇ ರೀತಿ ಮಾಡಿ ನೋಡಿ. ಕೆಲವೆಲ್ಲ ನೀವು ಏನಾದರೂ ಮಾಡಬೇಕಂತ ಪ್ರಿಪೇರ್ ಮಾಡೋರಾದರೆ ಇದನ್ನೆಲ್ಲವನ್ನು ತಂದೇ ಮಾಡಿ ಆಯಿತಾ. ಹಾಗೆ ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ. ಟಿಫಿನ್ಗೆ ಮಾಡಿಕೊಡಿ, ಒಂದಗಳು ಕೂಡ ಬಿಡದೆ ಟಿಫಿನ್ ಖಾಲಿ ಮಾಡಿ 100% ಖಾಲಿ ಮಾಡಿಯೇ ತರ್ತಾರೆ ಟಿಫಿನ್. ನಿಮಗೆ ಖಂಡಿತವಾಗಿಯೂ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ. ಕೇಣಿಸ್ ವಾಸರಿ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನೋಡಿ, ಕುಕ್ಕರಲ್ಲಿ ಒಂಚೂರು ಸೀದೋಗೋದು ಏನಾಗಲಿಲ್ಲ, ಕ್ಲೀನಾಗಿ ಬಂದಿದೆ. ರೈಸ್ ಅಂದರೆ ರೈಸ್, ಸೂಪರ್ ಆದಂಥ ಮಶ್ರೂಮ್ ಗಾರ್ಲಿಕ್ ರೈಸ್. ಥ್ಯಾಂಕ್ ಯು, ಟೇಕ್ ಕೇರ್.